ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಅಜ್ಜಿ ಕತೆ ಹೇಳ್ತೀನಿ. ಇವತ್ತು ನಾನು ಬಸ್ನಲ್ಲಿ ಹೋಗ್ತಾ ಇದ್ದೆ. ನನ್ನ ಮುಂದೆ ಸೀಟ್ನಲ್ಲಿ ಇಬ್ಬರು ಅಜ್ಜಿದಿರಿದ್ರು. ನನಗನ್ಸುತ್ತೆ ಅವರಿಬ್ಬರು ಅಕ್ಕ ತಂಗಿರೋ ಅಥವಾ ದೂರದ ಸಂಬಂಧಿಕರೋ ಅಥವಾ ತುಂಬ ಆತ್ಮೀಯರೋ ಇರಬಹುದು ಅಂತ. ಅದರಲ್ಲಿ ಒಬ್ಬರು ತುಂಬ ದುಃಖದಲ್ಲಿದ್ದರು. ದುಃಖದಲ್ಲಿದ್ದ ಅಜ್ಜಿ ಮಾತುಗಳು: ನಮ್ಮ ಮನೆಯಲ್ಲಿ ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರಂತೆ. ನೆನ್ನೆನೆ ವೃದ್ಧಾಶ್ರಮಕ್ಕೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ತಿಂಗಳಿಗೆ 7,000 ಕಟ್ಟಬೇಕಂತೆ. ಇನ್ನು ಹಬ್ಬದ ದಿನಗಳಲ್ಲಿ ಸಪ್ರೇಟಾಗಿ ಅಲ್ಲೇ ನಾವು ಪೂಜೆ ಮಾಡ್ಕೋತೀವಿ ಅಂದರೆ ಅದಕ್ಕೆ 3,000 ಅಂತೆ. ಒಟ್ಟು 10,000. ತಿಂಗಳಿಗೆ 10,000 ಕಟ್ಟಿ ನನ್ನನ್ನು ಅಲ್ಲಿ ಸೇರಿಸ್ತಾರಂತೆ. ಅಲ್ಲ ಕಣೆ, ನಾನು ಅವ್ರಿಗೆ ಏನು ತೊಂದರೆ ಕೊಟ್ಟಿದ್ದೀನಿ? ಮೇಲ್ಗಡೆ ಒಂದು ರೂಮ್ನಲ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ. ಅಡುಗೆ ಆದಾಗ ಒಂದು ತುತ್ತು ಊಟ ಕೊಟ್ಟರೆ ಆಯ್ತಲ್ವಾ? ಇನ್ನು ಏನು ಕೇಳ್ತೀನಿ ನಾನು ಅವ್ರಿಗೆ? ಅವ್ರ ಕಣ್ಣು ಮುಂದೆ ಕೂಡ ನಾನು ಓಡಾಡಲ್ಲ. ಟಿ ವಿ ನೋಡೋಕ್ಕೆ ಕೂಡ ಹಾಲಿಗೆ ಬರಲ್ಲ. ರೂಮ್ ಬಿಟ್ಟು ನಾನು ಆಚೆನೇ ಬರಲ್ಲ. ನನ್ನ ಪಾಡಿಗೆ ನಾನು ಶಿವ ಅಂತ ರೂಮ್ನಲ್ಲೇ ಇರ್ತೀನಿ. ಅವ್ರಿಗೆ ನಾನು ಏನು ತೊಂದರೆ ಕೊಟ್ಟಿಲ್ಲ ಅಂತ ನನ್ನನ್ನು ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾರಂತೆ. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಮನೆ ಕಟ್ಟಬೇಕಾದ್ರೆ ನನ್ನ ಗಂಡ ರಾತ್ರಿ ಆಗಲು ಅನ್ನೋದಕ್ಕೆ ಕಷ್ಟಪಟ್ಟಿದ್ದಾರೆ. ಸೈಟ್ ತಗೊಂಡು ಮನೆ ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಆ ಸಾಲ ಎಲ್ಲ ತೀರಿಸಿ ಅವರು ತೀರೋಗ್ಬಿಟ್ರು. ನಮ್ಮ ಲೈಫನ್ನು ಎಂಜಾಯ್ ಮಾಡೋದು ಬಿಟ್ಟು ಮನೆ ಕಟ್ಟೋದ್ರಲ್ಲೇ ನಮ್ಮ ಜೀವನನೇ ಮುಗಿದೋಯ್ತು. ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ನಮ್ಮ ಮಕ್ಕಳಿಗೋಸ್ಕರ ಅಲ್ವಾ? ಇವತ್ತು ನಾವು ಪಟ್ಟು ಕಷ್ಟಕ್ಕೆ ಬೆಲೆನೇ ಇಲ್ಲದಂಗೆ ಆಯ್ತಲ್ಲ. ಅಕ್ಕ, ಅಳಬೇಡಿ. ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಸೊಸೆ ಜೊತೆ ಮಾತಾಡ್ಲ? ಅನಾಥಾಶ್ರಮ ಕಳಿಸ್ಬೇಡಿ ಅಂತ ಕೇಳ್ಕೊಳ್ಳ? ಅಯ್ಯೋ ಬೇಡ. ಅವಳು ಜಗಳ ಗಂಟಿ. ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ಎತ್ತು ಮಗನಿಗೆ ತಾಯಿ ಮೇಲೆ ಪ್ರೀತಿ ಇಲ್ಲ, ಇನ್ನು ಕಂಡೋರ್ ಮನೆಯಿಂದ ಬಂದವಳಿಗೆ ಪ್ರೀತಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಬಿಡು, ಏನು ಮಾಡೋಕ್ಕಲ್ಲ. ಎಲ್ಲ ನನ್ನ ಹಣೆ ಬರ. ಅಂದಾಗೆ ನಾನು ಅನಾಥಾಶ್ರಮಕ್ಕೆ ಸೇರಿದ ಮೇಲೆ ಅದ್ರ ಅಡ್ರೆಸ್ ಕೊಡ್ತೀನಿ. ನೀನಾದರೂ ಆಗಾಗ ಬಂದು ನನ್ನ ಮಾತಾಡಿಸ್ತೀಯಲ್ವಾ? ಹೇಳು, ನೀನಾದರೂ ಬಂದು ಮಾತಾಡಿಸ್ತೀಯ ಅಲ್ವಾ? ಬಸ್ಸು ನಿಲ್ತು, ನನ್ನ ಸ್ಟಾಪ್ ಬಂತು, ಇಳಿದು ಬಂದೆ. ಧನ್ಯವಾದಗಳು. ಸ್ನೇಹಿತರೆ, ಇನ್ನಷ್ಟು ಸತ್ಯ ಘಟನೆಗಳನ್ನು ನಿಮಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.